ನೇತ್ರಾವತಿ ದಡದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13ನೇ ಪಾಯಿಂಟ್ನಲ್ಲಿ ಇವತ್ತು ಕೂಡ ಶೋಧ ಕಾರ್ಯ ನಡೆದಿಲ್ಲ. GPR ಇಂದ ಶೋಧ ಕಾರ್ಯ ನಡೆಯಬೇಕಾಗಿತ್ತು. ಇವತ್ತು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾತ್ರ ಮಾಡಿಕೊಂಡಿದ್ದಾರೆ ಅವರು. ನಾಳೆ ದಿನ GPR ಇಂದ ಶೋಧ ಮಾಡಬೇಕಾದ್ರೆ ಏನೆಲ್ಲ ಪ್ರಿಪ್ರೇಷನ್ ಇರಬೇಕೋ ಅದರ ಬಗ್ಗೆ ಮಾತ್ರ ಇವತ್ತು ಮಾಡಲಾಗಿದೆ. ಅಸಲಿಗೆ GPR ಇಂದ ಶೋಧ ನಡೀತಾ ಇರೋದು ನಾಳೆನೇ ಹೊರತು ಇವತ್ತಲ್ಲ. ಇವತ್ತು ಬಂದು ಏನು ಮಾಡಿದ್ದಾರೆ, ಚೆಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಒಮ್ಮೆ ಒಂದು ಪರೀಕ್ಷಾರ್ಥ ಹಾರಾಟ ಅಂತಾರಲ್ಲ, ಆ ಥರದಲ್ಲಿ ಇದು ಡ್ರೋನ್ GPR ಅಂತೆ. ಇದು ತುಂಬ ಮಳೆ ಬರ್ತಿರೋ ಕಾರಣದಿಂದಾಗಿ ಈ ಥರ ಡ್ರೋನ್ GPRನ್ನು ಈ ಒಂದು ಶೋಧ ಕಾರ್ಯಕ್ಕೆ ಬಳಸ್ತಾ ಇದ್ದಾರೆ ಅಂತ ಮಾಹಿತಿ. ಇವತ್ತೊಂದಷ್ಟು ಪರೀಕ್ಷೆ ಮಾಡ್ಕೊಂಡಿದ್ದಾರೆ. ಓಕೆನಾ, ಸರಿಯಾಗಿದೆಯಾ ಏನು ಎತ್ತಾ ಅಂಥೇಳಿ ನಾಳೆ ಶೋಧ ಕಾರ್ಯವನ್ನು ಮಾಡ್ತಾರೆ. ಡ್ರೋನ್ ಮೌಂಟೆಡ್ GPRನ ಮೂಲಕವಾಗಿ ಪ್ರಾಯೋಗಿಕ ಪರಿಶೀಲನೆ ಆಗಿದೆ. ಪಾಯಿಂಟ್ ನಂಬರ್ 13ರ ಸುತ್ತ ಡ್ರೋನ್ GPR ಯಂತ್ರ ಹಾರಾಟವನ್ನು ನಡೆಸಿದೆ. ಡ್ರೋನ್ ಹಾರಾಟಕ್ಕಾಗಿ ಕೂಲಿಯಾಳುಗಳಿಂದ ಸ್ಥಳ ಫುಲ್ ಕ್ಲೀನ್ ಮಾಡಲಾಗುತ್ತೆ. ಒಂದು ಡ್ರೋನಲ್ಲಿ ಚೆಕ್ ಮಾಡಬೇಕಾದಾಗ ಕೂಲಿಯಾಳುಗಳು ಸಾಕಷ್ಟು ಆ ಪ್ರದೇಶವನ್ನು ಅಲ್ಲಿ ಸ್ವಚ್ಛತೆಯಿಂದ ಇಟ್ಟಿದ್ದಾರೆ. ಅದನ್ನು ಗಿಡ ಪದಗಳನ್ನು ತೆರವು ಮಾಡಿದ್ದಾರೆ ಕೂಲಿಯಾಳುಗಳು. ನಾಳೆ ತೀವ್ರ ಕಾರ್ಯಾಚರಣೆಯನ್ನು GPR ಯಂತ್ರ ಮಾಡಲಿದೆ. GPR ಯಂತ್ರ ಈಗ ಅದೆಲ್ಲೆಲ್ಲಿ ಹಾರಾಟ ಮಾಡಬೇಕಾಗುತ್ತೋ ಆ ಪ್ರದೇಶ ಅಂತ ನಿಗದಿಯಾಗಿದೆಯೋ ಅಲ್ಲೆಲ್ಲ ಅದು ಹಾರಾಟ ಮಾಡುತ್ತೆ. ಡ್ರೋನ್ GPR ಕ್ಯಾಲಿಬರನ್ನು ಚೆಕ್ ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು. ಇನ್ನು ಯಂತ್ರದ ಬೆಲೆ, ಖರ್ಚು ವೆಚ್ಚ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ನೋಡಿ, GPR ಯಂತ್ರ ಇದು ಡ್ರೋನ್ ಅಂದರೆ ಈ GPRನ್ನು ಒಂದು ಡ್ರೋನ್ಗೆ ಅದನ್ನು ಮೌಂಟ್ ಮಾಡಿರ್ತಾರೆ ಅದನ್ನು. ಸೊ ಹಾಗಾಗಿ ಇದರ ಒಂದು ಅಂದಾಜು ಬೆಲೆ 10 ರಿಂದ 15 ಲಕ್ಷ ರೂಪಾಯಿ ಆಗುತ್ತೆ. ಇದು ಬೇಕಪ್ಪ, ನನಗೆ ಇದು ಬೇಕು ಅಂತ ಹೇಳಿದ್ರೆ 10 ರಿಂದ 15 ಲಕ್ಷ ರೂಪಾಯಿ ಬೆಲೆ ಆಗುತ್ತೆ. ಇದಕ್ಕೆ ಹೆಚ್ಚು ಅಪ್ಡೇಟೆಡ್ ಮಷಿನ್ 50 ಲಕ್ಷದ ತನಕ ಇರುತ್ತೆ. ಈ ಒಂದು ಕೆಲಸಕ್ಕೆ ಬೇಕಾಗಿರ್ತಕ್ಕಂಥದ್ದು 15 ಲಕ್ಷ ರೂಪಾಯಿ ಆಗಬಹುದು ಮ್ಯಾಕ್ಸಿಮಮ್. ಇನ್ನೂ ತುಂಬ ಅಪ್ಡೇಟೆಡ್ಡು, ನನಗೆ ಲೇಟೆಸ್ಟ್ ವರ್ಷನ್ ಎಲ್ಲ ಬೇಕಾಗುತ್ತೆ, ಅದರ ಕೆಲಸ ಇನ್ನೂ ಜಾಸ್ತಿ ಇದೆ ಅಂತ ವಿಷಯಗಳು ಬಂದಾಗ 50 ಲಕ್ಷದವರೆಗೂ ಇದರ ಬೆಲೆ ಆಗುತ್ತೆ. ಇದು ಬಾಡಿಗೆಗೆ ತೊಗೋತೀನಿ ನಾನು ಅಂತ ಹೇಳಿದ್ರೆ ನೋಡಿ, ಬಾಡಿಗೆ ತಿಂಗಳಿಗೆ 30,000 ರೂಪಾಯಿಂದ ಹಿಡಿದು 1.5 ಲಕ್ಷ ರೂಪಾಯಿವರೆಗೂ ಆಗುತ್ತೆ. ಇದು ಪ್ರತಿ ಚದರ ಮೀಟರ್ಗೆ 10 ರೂಪಾಯಿಯಂತೆಯೂ ಬಾಡಿಗೆಯನ್ನು ನಿರ್ಧಾರ ಮಾಡಲಾಗುತ್ತೆ. 10 ರೂಪಾಯಿನಿಂದ ತಿಂಗಳಿಗೆ 3.5 ಲಕ್ಷ ರೂಪಾಯಿವರೆಗೂ ಕೂಡ ಇದು ಬಾಡಿಗೆಗೆ ಸಿಗುತ್ತೆ. ಯಂತ್ರದ ತರಬೇತಿಗೆ 50,000ದಿಂದ 1 ಲಕ್ಷದ ತನಕ ವೆಚ್ಚ ಆಗುತ್ತೆ. ಒಂದು ಟ್ರೈನಿಂಗ್ ಬೇಕು, ಯಂತ್ರ ಕೊಂಡ್ಕೊಂಡ್ಬಿಡ್ತೀನಿ ನಾನು, ನನಗೆ ತರಬೇತಿನೇ ಇಲ್ಲ ಅಂತ ಹೇಳಿದ್ರೆ ಆ ಟ್ರೈನಿಂಗೇ 50,000 ರೂಪಾಯಿಂದ 1 ಲಕ್ಷದವರೆಗೂ ವೆಚ್ಚ ಆಗುತ್ತೆ. ಅಂದರೆ ಅದನ್ನ ಇಟ್ಕೊಂಡು ಏನು ಮಾಡಬೇಕು, ಯಾವ ಥರ ಪರಿಶೀಲನೆ ಮಾಡಬೇಕು, ನೀನು ಶೋಧ ಕಾರ್ಯ ಯಾವ ಥರ ಮಾಡಬೇಕು, ನೆಲದ ಕೆಳಭಾಗದಲ್ಲಿರ್ತಕ್ಕಂಥ ವಸ್ತುಗಳನ್ನು ನೀನು ಅದನ್ನು ಗುರುತಿಸೋದು ಹೇಗೆ, ಅದು ಯಾವ ಸಂದೇಶವನ್ನು ಕೊಟ್ಟರೆ ಅದರ ಅರ್ಥ ಏನಿರುತ್ತೆ, ಅದು ಲೋಹದ ಬಗ್ಗೆ ಸಂದೇಶ ಕೊಡ್ತಾ ಇದೆಯಾ, ಪ್ಲಾಸ್ಟಿಕ್ ಬಗ್ಗೆ ಸಂದೇಶ ಕೊಡ್ತಾ ಇದೆಯಾ, ಯಾವುದಾದ್ರೂ ಪೈಪ್ಗಳ, ಯಾವುದಾದ್ರು ಚರಂಡಿ ವಿಚಾರದ ಬಗ್ಗೆನಾ, ಅಥವಾ ಯಾವುದಾದ್ರು ಅಸ್ಥಿ ಪಂಜರವಾ, ಇದಾದ್ರೂ ಮೆಟಲ್ ಐಟಮ್ಗಳಿದೆಯಾ, ಇದನ್ನು ಪತ್ತೆ ಹಚ್ಚೋದು ಅದು ಕೊಟ್ಟಂಥ ಸಿಗ್ನಲ್ಗಳ ಆಧಾರದ ಮೇಲೆ, ತೋರಿಸುವಂಥ ಫೋಟೋಗಳ ಆಧಾರದ ಮೇಲೆ ಹೇಗೆ ಕಂಡುಹಿಡಿಬೇಕು ಅಂತ ಕೂಡ ಟ್ರೈನಿಂಗ್ ಬೇಕಲ್ಲ. ಇದಕ್ಕೆ 50,000ದಿಂದ 1 ಲಕ್ಷ ಖರ್ಚಾಗುತ್ತೆ. ಸುಳಿವುಗಳು ಕಳೆದು ಹೋಗುವುದನ್ನು ತಪ್ಪಿಸಲು GPR ಸೂಕ್ತ ಇರುತ್ತೆ. ಕಡಿಮೆ ವೆಚ್ಚದಾಯಕವಾದ, ಕ್ಷಿಪ್ರವಾದ ಮತ್ತು ಉತ್ತಮ ಫಲಿತಾಂಶವನ್ನು ಇದು ಕೊಡುತ್ತೆ. ಕಾರ್ಮಿಕರ ಮೂಲಕ ಶೋಧ ನಡೆಸುವುದಕ್ಕಿಂತ ಹೆಚ್ಚು ಸೂಕ್ತ ಇದು. ಮತ್ತು ಒಂದು ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು 10 ಜನ 100 ಜನ ಹೋಗಿ ತನಿಖೆ ಮಾಡೋ ಬದಲು ಇದೊಂದು GPR ಇಟ್ಟುಬಿಟ್ರೆ ಅದರಲ್ಲಿ ಇದೆಯಾ ಇಲ್ವಾ ಹೇಳಿಬಿಡುತ್ತೆ. ಅದರ ಆಧಾರದ ಮೇಲೆ ಅಗಿಬೇಕಾ ಬೇಡವಾ, ಟೈಮು ಉಳಿಯುತ್ತೆ, ನಿಮಗೆ ಹಣನೂ ಉಳಿತಾಯ ಆಗುತ್ತೆ, ಜನನೂ ಉಳಿತಾಯ ಆಗುತ್ತೆ, ತನಿಖೆಗೂ ಒಂದು ವೇಗ ಸಿಗುತ್ತೆ ಅಂತ ಶೋಧ ಮಾಡೋದು. ನೋಡಿ, GPR ಆ್ಯಂಟೆನಾವನ್ನು ಡ್ರೋನ್ ಕೆಳಭಾಗಕ್ಕೆ ಅಳವಡಿಸಿ ಶೋಧವನ್ನು ಮಾಡಲಾಗುತ್ತೆ. ಈ ಡ್ರೋನ್ ನೆಲದ ಮೇಲ್ಮೈಗೆ ಸಮೀಪವಾಗಿ GPR ಸಿಗ್ನಲನ್ನು ಕಳಿಸುತ್ತೆ. ಆ ಸಿಗ್ನಲ್ ನೆಲದ ಒಳಗಡೆ ಹೋಗಿ ಪ್ರತಿಫಲಿಸಿ ಮರಳಿ ಬರುತ್ತೆ. ಅದನ್ನು ಸೆನ್ಸರ್ಗಳು ದಾಖಲಿಸಿ ನಿಖರ ಫಲಿತಾಂಶವನ್ನು ಕೊಡುತ್ತವೆ. ನಂತರ ಡೇಟಾವನ್ನು ಸಾಫ್ಟ್ವೇರ್ನ ಮೂಲಕ 2D or 3D ಚಿತ್ರವಾಗಿ ಪರಿವರ್ತನೆ ಮಾಡುತ್ತೆ. ವೇಗವಾಗಿ ದೊಡ್ಡ ಪ್ರದೇಶ ಕವರ್ ಮಾಡೋದಕ್ಕೆ ಡ್ರೋನ್ GPRನ್ನು ಬಳಸ್ತಾರೆ. ಇದನ್ನು ತಲುಪೋಕ್ಕೆ ಎಲ್ಲೆಲ್ಲಿ ಕಷ್ಟ ಆಗುತ್ತೋ ತಲುಪುವುದಕ್ಕೆ ಅಂಥ ಒಂದು ನೆಲ ಆಗಲಿ, ನದಿ ದಂಡೆಗಳಿದ್ದರೆ ಅಂಥ ಭಾಗದಲ್ಲಿ ಇದು ಚೆಕ್ ಮಾಡಿಕೊಳ್ಳುತ್ತೆ. ಮಷಿನ್ ಅಂದರೆ ಏನು ಅಂದರೆ, GPR ಮಷಿನ್ ಅಂದರೆ ಪೂರ್ಣಾರ್ಥ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅಂತ ಹೇಳಿ, ನೆಲ ಅಗಿಯದೆ ನೆಲದ ಒಳಗಿನ ವಸ್ತುಗಳನ್ನು ಪತ್ತೆ ಹಚ್ಚೋದು ಇದರ ಮುಖ್ಯ ಕೆಲಸ. ಭೂಮಿ ಆಳಕ್ಕೆ ರೇಡಿಯೋ ತರಂಗಗಳನ್ನು ರವಾನೆ ಮಾಡಲಾಗುತ್ತೆ. ರೇಡಿಯೋ ತರಂಗಗಳು ವಸ್ತುವಿಗೆ ಬಡಿದು ಸಂದೇಶವನ್ನು ರವಾನಿಸುತ್ತೆ. ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಕ್ರೀನ್ನಲ್ಲಿ ಸಂದೇಶ ಅಚ್ಚಾಗುತ್ತೆ. 10 ರಿಂದ 15 ಮೀಟರ್ ಆಳಕ್ಕೆ ಸಿಗ್ನಲ್ ರವಾನಿಸುವಂಥ ಸಾಮರ್ಥ್ಯ ಈ ಡ್ರೋನ್ಗಳಿಗೆ ಇದೆ.